ನಮ್ಮ ಹಣೆ ಬರ ಸರಿಗಿಲ್ಲ ಅಂತೀವಿ ನಾವು. ಮನುಷ್ಯನೇ, ನಮ್ಮ ಹಣೆಯ ಬರವನ್ನು ಯಾರೂ ಬರೆದಿಲ್ಲ. ನಿನ್ನ ಹಣೆಯ ಬರಹವನ್ನ ನಿನ್ನ ಬೆವರ ಹನಿಗಳಿಂದ ಮಾತ್ರ ನೀನು ಅಳಕಿಸಲಿಕ್ಕೆ ಸಾಧ್ಯ ಇದೆ. ಇದು ದುಡಿಮೆಯ ಸಂಸ್ಕೃತಿ. ಇದು ಯಾವುದು? ಈ ಪ್ರಕೃತಿಯೇ ನಿಜವಾದ ದೇವರಷ್ಟೇ. ಗಾಳಿ ದೇವರು, ಸೂರ್ಯ ದೇವರು, ವಾಯುದೇವರು. ನಿನ್ನನ್ನು ನೀ ತಿಳ್ಕೊಂಡಿ ಅಂದ್ರೆ ನೀನು ನಿಜವಾದ ದೇವ. ಈ ನಿಸರ್ಗವನ್ನು ನೀನು ಆರಾಧಿಸು ಮನುಷ್ಯನೇ. ನಾವು ದೇವರಿಗೆ ಲಕ್ಷ ದೀಪಗಳನ್ನು ಹಚ್ಚಿ ಆರಾಧಿಸುವುದು ನಿಜವಾದ ದೇವರ ಆರಾಧನೆಯಲ್ಲ. ಲಕ್ಷ ದೀಪಗಳನ್ನು ಹಚ್ಚಿ ದೇವರನ್ನು ಆರಾಧಿಸುವುದಲ್ಲ. ವೃಕ್ಷ ದೀಪಗಳನ್ನು ಹಚ್ಚಿ ದೇವತೆಯನ್ನು ಆರಾಧಿಸು, ನಿಸರ್ಗವನ್ನು ಆರಾಧಿಸು. ವೃಕ್ಷ ದೀಪದಿಂದ ಆರಾಧಿಸಬೇಕು. ಇದನ್ನು ಕೆಡಿಸಬೇಡ ಈ ಜಗತ್ತನ್ನು. ಥಿಚ್ ನಾಟ್ ಹಾನ್ ಅಂತ ಒಬ್ಬ ಸಂತ, ಹಿ ಟಾಟ್ ಮೈಂಡ್ಫುಲ್ನೆಸ್. ಥಿಚ್ ನಾಟ್ ಹಾನ್ ಅವನ ಹೆಸರು. ಆ ಥಿಚ್ ನಾಟ್ ಹಾನ್ ಹೇಳ್ತಾನೆ, ನಮ್ಮ ಬದುಕು ಹೇಗಿರಬೇಕು? ನಾವು ಭೂಮಿ ತಾಯಿಯ ಮೇಲೆ ಇಡುವಾಗ ನಾವಿಡುವ ಪ್ರತಿಯೊಂದು ಹೆಜ್ಜೆ ಹೇಗಿರಬೇಕು ಅಂದ್ರೆ, ನಾನಿಡುವ ಪ್ರತಿಯೊಂದು ಹೆಜ್ಜೆ ನಾನು ಭೂಮಿ ತಾಯಿಗೆ ಮುತ್ತು ಕೊಟ್ಟಂಗಿರ್ಬೇಕಂತ. ನನ್ನ ಹಡೆ ತಾಯಿಗೆ ಮುತ್ತು ಕೊಟ್ಟಷ್ಟು ಸಂವೇದನಾಶೀಲನಾಗಿ ನಾನು ಈ ಭೂಮಿಯ ಮೇಲೆ ಬದುಕಬೇಕು. ಪ್ರಕೃತಿಯನ್ನು ಆರಾಧಿಸು, ಇದನ್ನು ಕೆಡಿಸಬೇಡ ಅಷ್ಟೇ. ಮನುಷ್ಯನಿಗೆ ಗೊತ್ತಿರಬೇಕು. ಈಗ ನೀವು ರೈತರದಿರಿ, ಆಕಳ ಕೆಚ್ಚಲಿಗೆ ಉಣ್ಣೆ ಹತ್ತಿರ್ತದೆ. ಆಕಳ ಕೆಚ್ಚಲಿನೊಳಗೆ ಉಣ್ಣಿದ್ರು ಸಹಿತ ಉಣ್ಣಿಗೆ ಹತ್ತೈತಿ, ಆದ್ರೆ ಹಾಲೈತೆ ಅಂತ ಗೊತ್ತಿಲ್ಲ, ರಕ್ತ ಕುಡ್ದೈತದು ಅಷ್ಟೆ. ಹಂಗ ಇಡೀ ಈ ಭೂಮಿ ತಾಯಿ ನಿಸರ್ಗ ದೇವತೆಯ ಮಧ್ಯದೊಳಗೆ ನಾವು ಹಾಲಿನ ಅಮೃತದ ರುಚಿ ಇದ್ರೂ ಸಹಿತ ಇದನ್ನು ಕೆಡಿಸಿ ಬದುಕಿದೀವಿ ಅಂದ್ರೆ ಆಕಳ ಕೆಚ್ಚಲಿಗೆ ಹತ್ತಿದ ಉಣ್ಣೆ ಇದ್ದಂಗೆ. ಯಾಕಂದ್ರೆ ಹಾಲಿನ ಸವಿ ನಮಗೆ ಗೊತ್ತಿಲ್ಲ. ಒಂದು ದುಂಬಿ ಇರ್ತದೆ. ದುಂಬಿ ಹೆಂಗೆ ಬದುಕ್ತೈತಿ ಅಂದ್ರೆ ದುಂಬಿ ಹೂವಿನಿಂದ ಹೂವಿಗೆ ಹಾರ್ತೈತಿ, ಹೂವಿನ ಮೇಲೆ ಹೂವಿಗೆ ಕೂಡ್ತೈತಿ. ಹೂವಿನಿಂದ ಹೂವಿಗೆ ಕುಂತರು ಸಹಿತ ಹೂವ ಕೆಟ್ಟಿಲ್ಲ, ಅದರ ಮಕರಂದ ಹೀರುವುದನ್ನು ಬಿಟ್ಟಿಲ್ಲ. ಇದು ಹೂಂಬಿಯ ಬದುಕಿದು. ಹಾಗೆ ಈ ಜಗತ್ತಿನೊಳಗೆ ನಾವು ಹೇಗೆ ಬದುಕಬೇಕು ಅಂದ್ರೆ, ಪ್ರಕೃತಿ ಕೆಟ್ಟಿರಬಾರದು, ಪ್ರಪಂಚ ಕೆಟ್ಟಿರಬಾರದು, ಮತ್ತು ಪರಮಾತ್ಮನನ್ನು ಬಿಟ್ಟಿರಬಾರದು. ಇದು ಪ್ರಕೃತಿಯೊಂದಿಗೆ ಮನುಷ್ಯ ಸಂವೇದನಾಶೀಲನಾಗಿ ಬದುಕುವ ಕಲಾ. ಇದು ಮನುಷ್ಯ ಹೀಗೆ ಬದುಕಬೇಕಷ್ಟೇ. ಈ ಪ್ರಕೃತಿಯನ್ನು ಕೆಡಿಸಬೇಡ, ನಿನ್ನ ದೇಹವನ್ನು ಕೆಡಿಸಬೇಡ, ಮನವನ್ನು ಕೆಡಿಸ್ಕೋಬೇಡ. ಈ ದೇಹ ಮನ ಇದನ್ನೆಲ್ಲ ಒಂದು ಕ್ಷಣ ಮನುಷ್ಯನೇ ಈ ದಿವ್ಯತೆಗೆ ನೀನು ಅರ್ಪಿಸುವುದಿದೆಯಲ್ಲ, ಅದು ಸಂಸ್ಕೃತಿ. ಇದು ಸಾಂಸ್ಕೃತಿಕ ಉತ್ಸವ. ಇದು ಯಾವಾಗ ಒಬ್ಬ ವ್ಯಕ್ತಿಯ ಜೀವನದಲ್ಲಿ ಉತ್ಸಾಹ ಬರ್ತದೆ, ಅವನ ಜೀವನ ಯಾವಾಗ ಉತ್ಸಾಹದಿಂದ ತುಂಬುತ್ತದೆ, ಯಾವಾಗ ಅವನ ಜೀವನದಲ್ಲಿ ಉತ್ಸವ ಬರ್ತದೆ ಅಂದರೆ, ಒಬ್ಬ ಚಿಂತಕ ಒಂದು ಸುಂದರ ಮಾತು ಹೇಳ್ತಾನೆ, ನನ್ನ ಜೀವನದಲ್ಲಿ ಯಾವಾಗ ಉತ್ಸವ ತುಂಬೋದು. ನಾವು ಇವತ್ತು ಭಾರತೀಯ ಸಂಸ್ಕೃತಿ ಉತ್ಸವವನ್ನು ಮಾಡ್ತಾ ಇದ್ದೇವೆ. ಒಬ್ಬ ವ್ಯಕ್ತಿಯ ಜೀವನದಲ್ಲಿ ಉತ್ಸವ ಯಾವಾಗ ಆಗ್ತದೆ, ಉತ್ಸವ ಯಾವಾಗ ತುಂಬತೈತಿ ಅಂದ್ರೆ, ಒಬ್ಬ ಚಿಂತಕ ಬರೀತಾನೆ, ಯಾವಾಗ ನಿನ್ನ ಜೀವನ ಒಂದು ಸೆಲೆಬ್ರೇಷನ್ ಆಗ್ತದೆ. ಲೈಫ್ ಹ್ಯಾಸ್ ಟು ಬಿ ಸೆಲೆಬ್ರೇಟೆಡ್, ದಿಸ್ ಲೈಫ್ ಶುಡ್ ಬಿಕಮ್ ಎ ಸೆಲೆಬ್ರೇಷನ್. ಯಾವಾಗ ಈ ಜೀವನ ಒಂದು ಉತ್ಸವ ಆಗ್ತದೆ, ವೆನ್ ಯು ಮೂವ್ ಯುವರ್ ಫೋಕಸ್ ಫ್ರಮ್ ಕಾಂಪಿಟೇಷನ್ ಟು ಕಾಂಟ್ರಿಬ್ಯೂಷನ್, ಲೈಫ್ ಬಿಕಮ್ಸ್ ಸೆಲೆಬ್ರೇಷನ್. ಜೀವನ ಯಾವಾಗ ಒಂದು ಉತ್ಸವ ಆಗ್ತೈತಿ ಅಂದ್ರೆ, ಯಾವಾಗ ನಿನ್ನ ಜೀವನದಿಂದ ನನಗೆ ಬೇಕು ಅನ್ನುವುದು ಬಿಟ್ಟು ನಾನು ಬದುಕಿದ ಈ ಪ್ರಪಂಚಕ್ಕೆ ಮರಳಿ ಕೊಡಬೇಕನ್ನುವುದು ಯಾವಾಗ ನಿನ್ನ ಎದೆಯಾಗ ಮೂಡ್ತೈತಲ್ಲ, ಅಂದೇ ನಿನ್ನ ಜೀವನ ಉತ್ಸವ ಶುರು ಆಗ್ತದೆ ನಿನ್ನ ಜೀವನದಲ್ಲಿ. ಬರೇ ಬೇಕು ಅನ್ನುವುದಲ್ಲ, ನಿಸರ್ಗ ನಮಗಿಷ್ಟೆಲ್ಲ ಕೊಟ್ಟೈತೆಲ್ಲ, ಹೊಳ್ಳಿ ಈ ಜಗತ್ತಿಗೆ ದೇಶಕ್ಕೆ ನಾನು ಕೊಟ್ಟು ಹೋಗಬೇಕನ್ನುವ ಭಾವ ಬರಬೇಕು ನಮ್ಮಲ್ಲಿ. ನಮಗೂ ಕೊಡಬೇಕನ್ನೋದು ಗೊತ್ತಿಲ್ಲ, ಬರೇ ತಗೋಬೇಕನ್ನೋದು ಅಷ್ಟೇ ಗೊತ್ತೈತಿ ನಮಗೆ. ಒಬ್ರು ಯಾರೋ ನೌಕರಿ ಒಳಗಿದ್ರಂತ, ನೌಕರಿಯಿಂದ ರಿಟೈರ್ಡ್ ಆದ್ರು. ಅವರು ರಿಟೈರ್ಡ್ ಆದ್ಮೇಲೆ ಅವ್ರ ದೋಸ್ತಿಗೆ ಹೇಳಿದ್ರಂತವ್ರು, ಅಲ್ಲ ನನಗೆ ಯಾಕೋ ಅರ್ಧ ಪಗಾರ ಕೊಡಕತ್ತೈತಾರ ಜನ ಸರ್ಕಾರ. ಅವಾಗ ಅವ್ರ ದೋಸ್ತ್ ಹೇಳ್ದಲ್ಲ, ಮತ್ತೆ ರಿಟೈರ್ಡ್ ಆಗಿರಲ್ರಿ ನೀವು ಅರ್ಧ ಪಗಾರ ಕೊಡ್ತಾರೆ, ಕೆಲಸ ಏನೂ ಇರುವುದಿಲ್ಲ,
ಅರ್ಧ ಪಗಾರ ಕೊಡ್ತಾರ. ಅವ್ರಂದ್ರಂತಿಲ್ಲ, ಮೊದಲು ನಮಗೇನು ಕೆಲಸ ಮಾಡ್ತಿದ್ದಿಲ್ಲ, ಆದ್ರೆ ಅವಾಗ ಪೂರಾ ಕೊಡ್ತಿದ್ರು, ಈಗ ಅದಕ್ಕೆ ಅರ್ಧ ಕೊಡ್ತಾರ ಗೊತ್ತಿಲ್ಲ ನಮಗಂತ. ಮೊದಲು ಏನೂ ಮಾಡಿಲ್ಲ ನಾವು. ಅಂದ್ರೆ ನಮ್ಮದೇನಿದೆ, ದುಡಿಯುವ ಸಂಸ್ಕೃತಿ ಇಲ್ಲ. ಈ ದೇಶಕ್ಕಾಗಿ ಎಷ್ಟು ಜನ ಹೆಂಗ ಪ್ರಾಣ ಕೊಟ್ಟು ನಮಗೊಂದು ಸ್ವಾತಂತ್ರ್ಯವನ್ನು ಕೊಟ್ಟಿದ್ದಾರೆ. ಈ ಸ್ವಾತಂತ್ರ್ಯವನ್ನು ನಾವೆಲ್ಲ ಉಳಿಸ್ಕೋಬೇಕಾಗ್ತದೆ. ಎಷ್ಟು ಜನ ಮಹಾನುಭಾವರು ಇದಕ್ಕೆ, ಭಗತ್ ಸಿಂಗ್ನಂಥವ್ರು ಎಷ್ಟು ಪ್ರಾಣ ಕೊಟ್ಟರು. ಲಾಹೋರದ ಜೈಲಿನೊಳಗೆ ಅವನ ನೇಣುಗಂಬಕ್ಕೆ ಹೋಗುವಾಗ ಭಗತ್ ಸಿಂಗನಿಗೆ ಇದ್ದಿದ್ದು 22-23 ವರ್ಷ. 22-23 ವರ್ಷದ ಭಗತ್ ಸಿಂಗ್ ನೇಣುಗಂಬಕ್ಕೆ ಹೋಗುವಾಗ ಜೈಲರ್ ಎದುರಿಗೆ ಬರ್ತಾನೆ. ನೇಣುಗಂಬಕ್ಕೇರುವ ಭಗತ್ ಸಿಂಗ್ ನಕ್ಕೋಂತ ಹೋಗ್ತಾ ಇರ್ತಾನೆ. ಯಾವಾಗ ಸಾವು ಎದುರಿಗೈತಂತ ಗೊತ್ತಾದಾಗೂ ಸಹಿತ ನಕ್ಕೋಂತ ಹೋಗ್ತಿರ್ತಾನೆ. ಆ ಜೈಲರ್ಗೆ ಹೇಳ್ತಾನೆ, ಯಾರು ಭಗತ್ ಸಿಂಗ್, ಯು ಆರ್ ಫಾರ್ಚುನೇಟ್ ಟು ಬಿ ಹಿಯರ್. ನೀನು ಬಹಳ ಪುಣ್ಯ ಮಾಡಿ ಇಲ್ಲಿರ್ಬೇಕಾದ್ರ. ಯಾಕಂದ್ರ ಹೌ ಇಂಡಿಯನ್ ಪೆಟ್ರಿಯಾಟ್ಸ್ ಆರ್ ಗೋಯಿಂಗ್ ಟು ಎಂಬ್ರೆಸ್ ಡೆತ್ ವಿತ್ ಲವ್. ಭಾರತದ ರಾಷ್ಟ್ರ ಪ್ರೇಮ ಉಳ್ಳ ಭಕ್ತರು ಹೆಂಗ ಸಾವನ್ನ ಪ್ರೇಮದಿಂದ ಮಾತೃಭೂಮಿಗಾಗಿ ಸ್ವೀಕಾರ ಮಾಡ್ತಾರ ಅನ್ನೋದು ನೋಡುವ ಕ್ಷಣ ನಿನಗೆ ಸಿಕ್ಕೈತೆಲ್ಲ. ನೇಣುಗಂಬಕ್ಕೆ ಭಗತ್ ಸಿಂಗ್ ಹೋಗಬೇಕಾದ್ರೆ ಭಗತ್ ಸಿಂಗನ ತಾಯಿ ವಿದ್ಯಾವತಿ ಬಂದು ನಿಂತು ಕಣ್ಣೀರು ಹಾಕ್ತಿರ್ತಾಳೆ. ಯಾವ ತಾಯಿಗೆ ದುಃಖ ಆಗೋದಿಲ್ಲ ಹೇಳಿ, ತನ್ನ ಮಗ ನೇಣುಗಂಬಕ್ಕೆ ಹೋಗ್ತಾ ಇರುವಾಗ. 22-23 ವರ್ಷದ ತನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಗ ನೇಣುಗಂಬಕ್ಕೆ ಹೋಗುವಾಗ ತಾಯಿ ವಿದ್ಯಾವತಿ ನಿಂತು ಕಣ್ಣೀರು ಹಾಕ್ತಿರ್ತಾಳ. ಕಣ್ಣೀರು ಹಾಕುವಾಗ ಭಗತ್ ಸಿಂಗ್ ಅದನ್ನು ನೋಡಿ ತಾಯಿ ಹತ್ರ ಹೋಗಿ ಕಣ್ಣೀರು ಒರೆಸಿ ಅವ್ವಗೆ ಹೇಳ್ತಾನೆ, ಅವ್ವ, ಈ ದೇಶದ ಯಾವ ತಾಯಿ ಆದ್ರೂ ಅಳಬಹುದು, ಅಳ್ಳಿ, ಆದ್ರೆ ಭಗತ್ ಸಿಂಗನ ತಾಯಿ ಕಣ್ಣಾಗ ನೀರು ಬರಬೇಕ. ಅವಾಗ ತಾಯಿ ವಿದ್ಯಾವತಿ ಹೇಳ್ತಾಳ, ಮಗ ಭಗತ್ ಸಿಂಗ ನನಗೆ ಎದಕ್ಕೆ ಕಣ್ಣಾಗ ನೀರು ಬಂದೈತಿ ಅಂದ್ರೆ ನೀನ್ ನೇಣುಗಂಬಕ್ಕೆ ಏರಾಕತ್ತಿ ಅಂತ ಹೊಂಟಿಯಲ್ಲ, ಅದಕ್ಕೆ ನನಗೂ ದುಃಖ ಆಗಿಲ್ಲ ಮಗ. ನನ್ನ ಗರ್ಭದ ಮೇಲೆ ನನಗೆ ಸಿಟ್ಟು ಬಂದು ನನಗೆ ದುಃಖ ಆಗಕತ್ತೈತಿ. ಯಾಕಂದ್ರ ನನ್ನ ಗರ್ಭಕ್ಕೆ ಭಗತ್ ಸಿಂಗನಂಥ ಒಬ್ಬನೇ ಮಗನನ್ನ ಜನ್ಮ ಕೊಡುವ ಸಾಮರ್ಥ್ಯ ಬಂತೆ ಹೊರತು ಅಕಸ್ಮಾತ್ 10 ಜನರಿಗೆ, ಅಕಸ್ಮಾತ್ 10 ಮಕ್ಕಳಿಗೆ ನನ್ನ ಗರ್ಭಕ್ಕೆ ಜನ್ಮ ಕೊಡುವ ಸಾಮರ್ಥ್ಯ ಬಂದಿದ್ರ 10 ಮಕ್ಕಳಿಗೆ ದೇಶ ಸೇವಾ ಮಾಡಕ್ ಕಳಿಸ್ತಿದ್ದೆ. ನನ್ನ ಗರ್ಭದ ಮೇಲೆ ಸಿಟ್ಟಾಗಿ ಬಂದು ನೇಣುಗಂಬಕ್ಕೇರುವ ಭಗತ್ ಸಿಂಗ ತನ್ನ ತಾಯಿಗೊಂದು ಮಾತು ಹೇಳ್ತಾನೆ, ಯವ್ವ, ಇದು ಇವ ಒಬ್ಬನೇ ಭಗತ್ ಸಿಂಗ್ ಅಲ್ಲ, ನೇಣುಗಂಬಕ್ಕೆ ಹೋಗೋ ಭಗತ್ ಸಿಂಗ್ ಅಲ್ಲ. ಭಾರತದ ಯಾವ ಯಾವ ಮನೆಗಳಲ್ಲಿ ವಿದ್ಯಾವತಿ ಅಂತ ತಾಯಿ ಇರ್ತಾಳಲ್ಲ, ಅಂಥ ಎಲ್ಲ ಮನೆಗಳಲ್ಲಿ ಭಗತ್ ಸಿಂಗ್ರೇ ಹುಟ್ಟುತ್ತಾರ ಅನ್ನೋದು ನೇಣುಗಂಬಕ್ಕೇರುವಂಥ ಭಗತ್ ಸಿಂಗನ ಮಾತು. ಅದಕ್ಕೆ ಇದು 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 ಈ ದೇಶಕ್ಕಾಗಿ ನಮ್ಮಲ್ಲೇನಿದೆ ಅಂದ್ರೆ ಐ ಆಮ್ ಫಸ್ಟ್, ನೇಷನ್ ಲಾಸ್ಟ್ ನಮಗೆ. ಅದರ ನಿಜವಾದ ಸಂಸ್ಕೃತಿ ಯಾವುದು ಅಂದ್ರೆ ನೇಷನ್ ಫಸ್ಟ್, ಐ ಆಮ್ ಲಾಸ್ಟ್. ಇದು ನಿಜವಾದ ಸಂಸ್ಕೃತಿ. ಇದು ನಮ್ಮಲ್ಲಿ ಬರಬೇಕು. ಇಲ್ಲಿ 9 ದಿನಗಳ ಕಾಲ ಮಾತೃಶಕ್ತಿ ಸಂಗಮದಿಂದ ಹಿಡಿದು ಇಲ್ಲಿಯವರೆಗೂ ಒಂದು ಭಾರತೀಯ ಸಾಂಸ್ಕೃತಿಕ ಉತ್ಸವ ಇಲ್ಲಿ ನಡೆದಿದೆ. ಮೊದಲನೇ ದಿವಸ ತಾಯಿ ಕೈಯನ್ನು ತುತ್ತುಣ್ಣುವ ಕಾರ್ಯಕ್ರಮ, ಅಂದಿನಿಂದ ಹಿಡಿದು ಇಲ್ಲಿಯವರೆಗೆ ಕಾರ್ಯಕ್ರಮಗಳು ನಡೆದಾವಿಲ್ಲಿ. ಮೊದಲನೇ ಕಾರ್ಯಕ್ರಮ ಏನು? ತಾಯಿ ಕೈಯನ್ನು ತುತ್ತುಣಬೇಕು. ಎಷ್ಟು ಮಂದಿಗೆ ಸಿಗ್ತದೆ ಹೇಳ್ರಿ? ಹಣ ಇದ್ದವನಿಗೆ ಹೋಟೆಲ್ನಾಗ ನೀವು ಉಣ್ಬೇಕಾದ್ರೆ ಹಣ ಬೇಕು, ತಾಯಿ ಕೈಯನ್ನು ತುತ್ತು ತಿನ್ನಬೇಕಾದ್ರೆ ಋಣ ಬೇಕಾಗ್ತದಷ್ಟೇ. ಋಣ ಇದ್ದವನಿಗೆ ಮಾತ್ರ ಸಿಗ್ತದೆ. ಅದಕ್ಕಂಥ ಒಂದು ಋಣಾತ್ಮಕ ಬದುಕನ್ನು ಕಲಿಸುವುದಕ್ಕಾಗಿ ಮಾತೃಶಕ್ತಿ ಸಂಗಮ ಮೊದಲು ಮನೆಯಾಗಿನ ತಾಯಂದಿರಿಗೆ ರೆಡಿ ಮಾಡ್ಬೇಕಂತ ಅವರು ಮೊದಲನೇದು ಅದು ರೆಡಿ ಮಾಡ್ಯಾರ. ಯಾಕಂದ್ರೆ ಅವರು ಸರಿಯಾಗಿ ಬಿಟ್ರೆ ಉಳಿದಿದ್ದ ಮನೆಯೆಲ್ಲ ತಾನ ಸರಿ ಆಕೈತದ. ಒಬ್ಬವ ಪುಸ್ತಕ ಬರೆದಿದ್ನಂತಂದು, ಅದು ಪುಸ್ತಕ ಭಾರಿ ಸೇಲ್ ಆತಂತದ್ದು, ಭಯಂಕರ ಸೇಲ್ ಆತದು. ಅನ್ಲಿಮಿಟೆಡ್ ಒಂದು 50 ಮುದ್ರಣ 100 ಮುದ್ರಣ ಹೋತಂತ. ಉಳಿದು ಬರೆಯವರಿಗೆ ಬರಹಗಾರರಿಗೆಲ್ಲ ಸಿಟ್ಟು ಬಂತಂತ. ಇವ ನಮ್ಮ ಮಗ್ಗಲಿದ್ದು ನಾವು 100 ಪುಸ್ತಕ ಬರೆದಿವಿ, ನಮ್ಮದು ಸೇಲ್ ಆಗುವಲ್ದು. ಇವ ಒಂದ ಪುಸ್ತಕ ಬರೆದನ ಇಷ್ಟ ಹೆಂಗ್ ಸೇಲ್ ಆತು ಏನಾರ ಅಂತ ಕೇಳಕ್ ಬಂದ್ರು. ಅವ ಪುಸ್ತಕ ಬರೆದಿದ್ದ, ಅದ್ರ ಹೆಸರು ಏನಿತ್ತು ಅಂದ್ರೆ
ಹೌ ಟು ಚೇಂಜ್ ಲೈಫ್. ಆದ್ರೆ ತಪ್ಪು ಮಿಸ್ಟೇಕ್ ಆಗಿ ಏನಾಗಿತ್ತು, ಅದು ಯಾಕೆ ಸೇಲ್ ಆಗಿತ್ತು ಅಂದ್ರೆ ಹೌ ಟು ಚೇಂಜ್ ಲೈಫ್ ಹೋಗಿ ಹೌ ಟು ಚೇಂಜ್ ವೈಫ್ ಅಂತ ಆಗಿತ್ತು, ಅದಕ್ಕೆ ಸೇಲ್ ಆಗಿತ್ತು ಅದು ಅಷ್ಟೆ. ಅವ್ರೇನು ಬದಲಾಗವ್ರಲ್ಲ ಬಿಡೋರಲ್ಲ, ಆದ್ರೆ ಮಾಡಕ್ ಮಂದಿ ಪ್ರಯತ್ನ ಬೆನ್ನು ಹತ್ತಿತ್ತದು. ನೀವು ನೋಡ್ರಿ ಸುಮ್ಮನೆ ಹೆದರ್ತಾರೋ. ಒಂದು ಸುಮ್ಮನೆ ಕೈಯಾಗಿನ ಫೋನ್ ವೈಬ್ರೇಟ್ ಆಗಕತ್ತಿತ್ತು ಅಂದ್ರೆ ಅದು ಮಿಸ್ ಕಾಲ್ ಅಂತ ತಿಳ್ಕೊಬೇಕು, ಮತ್ತು ಫೋನ್ ಹಿಡ್ದವನು ವೈಬ್ರೇಟ್ ಆಗಕತ್ತಿತ್ತಂದ್ರೆ ಮಿಸ್ಸಸ್ ಕಾಲ್ ಅಂತ ತಿಳ್ಕೊಬೇಕು. ಅದಷ್ಟು ಅಂದ್ರೆ ಮನ್ಯಾಗ ಅವ್ರನ್ನ ರೆಡಿ ಮಾಡಬೇಕು ಅನ್ನೋದು ಪಾಟೀಲ್ಜಿದು. ಮೊದಲು ಅವ್ರು ರೆಡಿ ಮಾಡಬೇಕು. ಮತ್ತು ಒಂದು ಮನಿ ನಡೆಸೋದೈತಲ್ಲ, ಒಂದು ಮನಿ ನಡೆಸೋದು ಅಷ್ಟು ಹಗರ ಕೆಲಸ ಅಲ್ಲ. ಅವ್ರಿಗೆ ಹಿಂದಕ್ಕೆ ಪರಿಚಯ ಮಾಡಿಸ್ಬೇಕಂದ್ರೆ ಏನಂತಿದ್ರು ಅಂದ್ರೆ ಇವ್ರು ನಮ್ಮ ಕುಟುಂಬ ಅಂತ ಪರಿಚಯ ಮಾಡಿಸ್ತಿದ್ರು. ಅಂದ್ರೆ ಇನಿ ಮನಿ ನಿಂತಿದ್ದ ಅಕ್ಕಿ ಮ್ಯಾಲ ಅಂತ, ಮನಿ ನಿಂತಿದ್ದ ಅಕ್ಕಿ ಮ್ಯಾಲ. ಅದಕ್ಕೆ ಅವ್ರಿಗೆ ನೀವೇನಂತೀರಿ, ಹೋಮ್ ಮಿನಿಸ್ಟರ್ ಅನ್ನೋದಲ್ಲ ಮನ್ಯಾಗ. ಮತ್ತು ಒಂದು ಸಣ್ಣ ಮನಿ ಕುಟುಂಬ ನಡೆಸೋದು ಅಂದ್ರೆ ಒಂದು ಸರ್ಕಾರ ನಡೆಸ್ದಂಗೆ, ಅದು ಅಷ್ಟು ಹಗರ ಕೆಲಸ ಇಲ್ಲ. ಮತ್ತು ಅವರು ಒಂದೊಂದು ಖಾತೆ ನಿರ್ವಹಣೆ ಮಾಡ್ತಾರ. ಅವ್ರು ಈಗ ಹೆಣ್ಮಕ್ಳು ಇರ್ತಾರೆ, ಮನ್ಯಾಗ ಹೋದ್ರು, ಅಡಿಗೆ ಮನ್ಯಾಗ ಹೋದ್ರು ಅಂದ್ರೆ ಆಹಾರ ಖಾತೆ ಸಚಿವರವ್ರು. ಮತ್ತು ಬೆಡ್ರೂಮಿಗೆ ಹೋದ್ರು ಮಕ್ಕೊಳಕಂದ್ರ ವಸತಿ ಖಾತೆ ಸಚಿವರು. ಮತ್ತು ಡೈನಿಂಗ್ ಇದ್ರೊಳಗೆ ಟಿವಿ ಹಾಲ್ನಾಗ ಕುಂತು ಟಿವಿ ಗಿವಿ ನೋಡಕತ್ರು ಅಂದ್ರೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರವ್ರು. ಮತ್ತು ಅವ್ರು ಕೊಟ್ಟ ನೆನಪಿನ ಕಾಣಿಕೆ ಸೀರೆ ಅವರಿಗೆ, ಅವ್ರು ಕೊಟ್ಟ ಸೀರೆ ಇವ್ರಿಗೆ, ಇವ್ರು ಕೊಟ್ಟ ಬಟ್ಟೆ ಅವ್ರಿಗೆ, ಅವ್ರು ಕೊಟ್ಟ ಬಟ್ಟೆ ಇವ್ರಿಗೆ ಒಯ್ದು ಆಯರಿ ಮುಯಿ ಮಾಡ್ತಾರಲ್ಲ, ಅವಾಗ ಅವರು ಸಮಾಜ ಕಲ್ಯಾಣ ಸಚಿವರವ್ರು. ಯಾಕಂದ್ರೆ ಅವ್ರಿಗೆ ಇವ್ರದ್ದು ಅವ್ರಿಗೆ ಹಂಚಬೇಕಲ್ಲ. ಮತ್ತು ಗಂಡ ಸುಮ್ಮನೆ ಇರುವುದಿಲ್ಲ, ಅದು ಕುಡ್ಯಾಕ ರಾತ್ರಿ ರೊಕ್ಕ ಕೇಳ್ತಿತ್ತದು. ಕುಡ್ಯಾಕ ರಾತ್ರಿ ಅದಕ್ಕೆ ಕಾಡಿ ಬೇಡಿ ರೊಕ್ಕ ಕೊಟ್ರು ಅಂದ್ರೆ ಅವ್ರ ಅಬಕಾರಿ ಖಾತೆ ಸಚಿವರವ್ರು. ಮತ್ತದು ಕುಡ್ದು ಎಲ್ಲೋ ಬಿದ್ದು ಕಾಲ್ಗೆಲ್ ಮುರ್ಕೊಂತು ಅಂದ್ರೆ ಅದಕ್ಕೆ ಕರ್ಕೊಂಬಂದು ಜೋಪಾನ ಮಾಡ್ಬೇಕಲ್ಲ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ ಸಚಿವರವ್ರು. ಎಲ್ಲ ಖಾತೆಗಳನ್ನು ನಿಭಾಯಿಸಬೇಕಾಗ್ತೈತಿ. ಅದಕ್ಕೆ ಮಾತೃ ಸಂಗಮದಿಂದ ಹಿಡ್ಕೊಂಡು ದೇಶ, ಧರ್ಮ, ಸಂಸ್ಕೃತಿಯವರೆಗೆ ಸುಮಾರು 9 ದಿನಗಳ ಈ ಸಾಂಸ್ಕೃತಿಕ ಉತ್ಸವ ನಮ್ಮೆಲ್ಲರಿಗೆ ಪಾಟೀಲ್ಜಿಯವರು ಇಲ್ಲಿ ದರ್ಶನ ಮಾಡಿಸಿದ್ದಾರೆ. ಇದು ಒಂದು ಈಗ ನೋಡಿ, ಹಿಂದೆ ಈ ನಾಡಿನ ಅನುಭಾವಿಗಳು ಏನು ಮಾಡಿದ್ರು ಅಂದ್ರೆ, ದೇವರು ನಮ್ಮ ಕಣ್ಣಿಗೆ ಕಾಣೋದಿಲ್ಲ. ಕಣ್ಣಿಗೆ ಕಾಣದ ದೇವ ಹೇಗಿದ್ದ ಅಂದ್ರೆ ಅವ ಜಗದಗಲ ಮುಗಿಲಗಲ ಮಿಗೆಯಗಲ. ಜಗದಗಲ ಮುಗಿಲಗಲ ಮಿಗೆಯಗಲವಾದ ದೇವನನ್ನ ಸುಮ್ಮನೆ ನಮ್ಮ ಕೈಯೊಳಗೊಂದು ಇಷ್ಟಲಿಂಗದ ಮುಖಾಂತರ ತಂದಿಟ್ಟು ಇದು ದೇವರು ಅಂತ ಕೈಯಾಗ ತೋರಿಸಿದ್ರವ್ರು. ಎಲ್ಲಿ? ಇಷ್ಟಲಿಂಗದೊಳಗೆ.